ಇನ್ನೊಂದು ಕಡೆಗೆ ಈ ನಕಲಿ ಔಷಧ ಜಾಲ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ TV9 ಅದರ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಕಿಂಗ್ ಪಿನ್ ಪ್ರಶಾಂತ್ ಇದರ ಪಾತ್ರ ಎಷ್ಟಿದೆ ಅವನದ್ದು ಅನ್ನೋದು. 40,000 ನಕಲಿ ಬಾಟಲ್ಗಳನ್ನು ಸೇಲ್ ಮಾಡಲಾಗಿದೆ. ಇದು ಕ್ಯಾನ್ಸರ್ ಔಷಧ. ನಿಮಗೆ ಗೊತ್ತಿದೆ, ಕ್ಯಾನ್ಸರ್ ಅನ್ನುವಂಥದ್ದು ಕುಟುಂಬದಲ್ಲಿ ಒಂದಲ್ಲ ಒಬ್ಬರಿಗೆ ಇದ್ದೇ ಇರುತ್ತೆ. ಅದರ ಔಷಧಿ ಎಷ್ಟು ಕಾಸ್ಟ್ಲಿ ಇರುತ್ತೆ ಏನು ಅಂತ ಗೊತ್ತಿದೆ. ನೀವು ಸಾಲ ಸೋಲ ಮಾಡಿ ನೀವು ಔಷಧಿ ತಗೋತೀರಿ, ಆದರೆ ನಿಮ್ಮ ಕೈಗೆ ಬರೋದು ಯಾವುದು? ಈ ಪ್ರಶಾಂತ್ ಕಳಿಸಿರ್ತಾನಲ್ಲ ಡ್ಯೂಪ್ಲಿಕೇಟು, ಅದು ಬರುತ್ತೆ. ಇನ್ನೇನು ಬದುಕಕ್ಕೆ ಸಾಧ್ಯ ಹೇಳಿ? ಯಾರಾದ್ರೂ ಕ್ಯಾನ್ಸರಿಂದ ಬಳಲ್ತಾ ಇರೋರು. ಎಂಥ ಕರ್ಮ ನೋಡಿ. ಅಮೆರಿಕಾ ಮೂಲದ ಕಂಪನಿಯ ಔಷಧಿ ಇದು, ಅದನ್ನು ನಕಲು ಮಾಡಿ ಮಾರಾಟ ಮಾಡ್ತಾ ಇದ್ದ. ಈ ಕಿಂಗ್ ಪಿನ್ ಪ್ರಶಾಂತನ ಹುಡುಕ್ತಾ ಇದ್ದಾರೆ ಪೊಲೀಸರು. ಪ್ರಶಾಂತ್ ಪತ್ನಿ ಸಂಬಂಧಿಕರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ವಿದೇಶದಲ್ಲಿದ್ದಾರೆ ಅಂತ ಪತ್ನಿ ಹೇಳ್ತಾ ಇದ್ದಾರೆ, ಆದರೆ ಭಾರತದಲ್ಲೇ ಇದ್ದಾನೆ ಅನ್ನುವಂಥ ಅನುಮಾನ ಪೊಲೀಸನ್ನು ಕಾಡ್ತಾ ಇದೆ. ಲುಕೌಟ್ ನೋಟಿಸನ್ನು ಪೊಲೀಸರು ಜಾರಿ ಮಾಡಿದ್ದಾರೆ. ಲೆಕ್ಕ ಹಾಕಿ ಎಷ್ಟರ ಮಟ್ಟಿಗಿದೆ ಅಂಥೇಳಿ ಅಂತ. ಒಂದು ಕಡೆಗೆ ಅತ್ಯಂತ ಬೆಲೆ ಬಾಳುವಂಥ ಔಷಧಿ. ಏನು ಸಣ್ಣ ಪುಟ್ಟ ಪ್ಯಾರಾಸಿಟಮಾಲ್ ಮಾಡೋಕ್ಕೆ ಸಾಧ್ಯನೇ ಇವರು? ಪ್ಯಾರಾಸಿಟಮಾಲ್ನ ಮಾಡೋಕ್ಕೆ ಸಾಧ್ಯನಾ? ₹3 ₹4 ಒಂದು ಗುಳಿಗೆ ಸಿಕ್ಬಿಡುತ್ತಪ್ಪ ಪ್ಯಾರಾಸಿಟಮಾಲ್ ಆದರೆ. ಇವ್ರು ಹಂಗಲ್ಲ, ಇವ್ರು ದೊಡ್ಡ ದೊಡ್ಡ ರೋಗಗಳನ್ನೇ ಹಿಡಿದಿದ್ರು. ದೊಡ್ಡ ದೊಡ್ಡ ರೋಗಗಳಿವೆ ಅಂತಂತಂದರೆ ಅದು ದೊಡ್ಡ ದೊಡ್ಡ ಕಂಪ್ನಿಗಳ ಔಷಧಿ ಬೇಕಾಗತ್ತೆ, ದೊಡ್ಡ ದೊಡ್ಡ ಬೆಲೆ ಇರುತ್ತೆ. ಅಮೆರಿಕದ ಕಂಪ್ನಿಯ ಹೆಸರಲ್ಲಿ ಇವರು ನಕಲಿ ಲೇಬಲನ್ನು ಹಚ್ಚಿ ಮಾರಾಟ ಮಾಡ್ತಾಯಿದ್ರು. ಅಮೆರಿಕನ್ ಕಂಪ್ನಿಯ ಔಷಧಗಳು, ಅದೇ ರೀತಿಯ ಬಾಟಲ್, ಅದೇ ರೀತಿಯ ಸ್ಟಿಕ್ಕರ್, ಒಳಗಡೆ ಇರೋದೆಲ್ಲ ಡ್ಯೂಪ್ಲಿಕೇಟ್ ಔಷಧಿ. ಏನು ಕರ್ಮ ನೋಡಿ ಇದು. 1.5 ವರ್ಷದಿಂದ ಮಾರಾಟ ಮಾಡ್ತಾಯಿದ್ರು. ಎಷ್ಟು ಜನರನ್ನು ಸಾಯಿಸಿರ್ಬೇಕು ಇವರು, ಯೋಚನೆ ಮಾಡಿ. ಈ ಸಂಬಂಧಪಟ್ಟಂಥ ಆರೋಪಿಗಳಿದಾರಲ್ಲ, ಅವರ ಮೇಲೆ ನಿರಂತರವಾದಂಥ ಕೊಲೆ ಕೇಸ್ಗಳಿರ್ತಾವಲ್ಲ, ಈ ಹೆಬಿಚುಯಲ್ ಈ ಖೂನಿಗಳಿರ್ತಾರೆ ನೋಡಿ, ಇಂಥ ಕೇಸ್ಗಳನ್ನು ಹಾಕಬೇಕಿಂತ ಅವ್ರ ಮೇಲೆ. ಇವರು ಔಷಧಿ ತಗೊಂಡು 2 ಜನ ನೆಗೆದು ಬಿದ್ದಿರೋದು ಇವ್ರಿಗೇ ಗೊತ್ತು. ರಾಮನಗರದ ತೋಟದಲ್ಲಿ ಇಂಥ ಔಷಧಿ ತಯಾರು ಮಾಡ್ತಾಯಿದ್ರು. ಆ ತೋಟವನ್ನು ಈ ವ್ಯಕ್ತಿ ಲೀಸಿಗೆ ತಗೊಂಡಿದ್ದಂತೆ. ತೀರಾ ಕೊಟ್ಟಿರುವಂಥವ್ರಿಗಾದ್ರೂ ತಲೆ ಬೇಡವಾ? ಯಾರಿಗೆ ಕೊಟ್ಟಿದ್ದೀನಿ, ಏನು ಮಾಡ್ತಾರೆ, ಇಲ್ಲಿ ಏನು ನಡೀತಾ ಇದೆ, ಏನು ಎತ್ತ? ಇದರಲ್ಲಿ ಕಿಂಗ್ ಪಿನ್ ಪ್ರಶಾಂತನ ಬಂಧುಗಳು, ಅವನ ಸಂಬಂಧಿಕರು, ಅವನ ಸುತ್ತ ವಲಯದ ಸ್ನೇಹಿತರು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಒಬ್ಬನೇ ಇಟ್ಕೊಂಡು ಇದನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಜೊತೆಗೆ ಒಂದು ಸ್ವಲ್ಪ ವ್ಯಾಪಕ ತನಿಖೆ ಆಗಬೇಕು, ಆಳಕ್ಕೆಳು ತನಿಖೆ ಆಗಬೇಕು. ಯಾವ್ಯಾವ ಸಂಬಂಧಪಟ್ಟಂಥ ಅಧಿಕಾರಿಗಳದ್ದು ಇದರಲ್ಲಿ ಪಾತ್ರ ಇದೆ ಅಂತ. ಅಧಿಕಾರಿಗಳ ಪಾತ್ರ ಇಲ್ದೇ, ಪೊಲೀಸರ ಪಾತ್ರ ಇಲ್ದೇ ಹೀಗೆ ಇವರು ನಿರಾಯಾಸವಾಗಿ ಮೆಡಿಸಿನ್ಗಳನ್ನು ಕಳಿಸುವಂಥದ್ದು ನಡೀಲಿಕ್ಕೆ ಸಾಧ್ಯವೇ ಇಲ್ಲ. ಆಳಕ್ಕಿಳಿದು ತನಿಖೆ ಮಾಡಬೇಕು. ನೀವೇನು SIT ರಚನೆ ಮಾಡಿದ್ರು ಅಷ್ಟನ್ನೇ. ಇದ್ರ ಹಿಂದೆ ಯಾರ್ಯಾರಿದ್ದಾರೆ ಗೊತ್ತಾಗಬೇಕು. ಬನ್ನಿ, ಕಿರಣ್ ನಮ್ಮ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ನಾವು ನೋಡ್ತಾ ಇದ್ದೀವಿ, ಇದು ನೋಡಿ, ಇದೇನಿದು ಹೊಸದಲ್ಲ ಇದು. ರಾತ್ರಿ ಬಂದು ಲಾರಿಗಳಲ್ಲಿ ತುಂಬ್ಕೊಂಡು ಹೋಗ್ತಾ ಇದ್ರಲ್ಲ, ಎಷ್ಟೆಷ್ಟು ಕಡೆಗೆ ನಾವು ಆರಂಭದಿಂದ TV9 ಅದೇ ಪ್ರಶ್ನೆ ಎತ್ತಾ ಇರುವಂಥದ್ದು. ಎಲ್ಲೆಲ್ಲಿ ಕೊಟ್ಟರು ಇವರು? ಯಾರ್ಯಾರಿಗೆ ಮಾರಾಟ ಮಾಡಿದ್ರು? ಯಾವ್ಯಾವ ಹಾಸ್ಪಿಟ್ಲ್ಗಳು ಇವರ ವ್ಯಾಪ್ತಿನಲ್ಲಿವೆ? ಯಾವ್ಯಾವ ಹೋಲ್ಸೇಲ್ ಮೆಡಿಕಲ್ ಈ ಡ್ರಗ್ಸ್ ಡೀಲರ್ಸ್ ಇರ್ತಾರಲ್ಲ, ಅವರು ಎಷ್ಟು ಜನ ಇದರ ವ್ಯಾಪ್ತಿನಲ್ಲಿದ್ದಾರೆ, ಏನು ಎತ್ತ, ಇದೆಲ್ಲದರ ಬಗ್ಗೆಯೂ ಕೂಡ ತನಿಖೆ ಆಗಬೇಕು ಅನ್ನುವಂಥದ್ದು. ಕಿರಣ್, ನಾನು ಒಂದು ಮಾತನ್ನು ಹೇಳಿದೆ, ಈ ಅಧಿಕಾರಿಗಳು ಏನಾದರೂ ಆ ನೇರ ಪಾತ್ರ ಇಲ್ದೇ ಇದು ಯಾವುದೂ ಕೂಡ ಆಗಕ್ಕೆ ಸಾಧ್ಯನಾ? ನಂಬರ್ 1. ಜೊತೆಗೆ ತೋಟ ಕೊಟ್ಟಂಥ ವ್ಯಕ್ತಿಗೆ ಇಲ್ಲಿ ಏನು ನಡೀತಾ ಇದೆ ಅನ್ನುವಂಥ ಅರಿವಿರಲಿಲ್ವಾ? ನಂಬರ್ 2. ಇಷ್ಟು ತಿಂಗಳಿಂದ ನಿರಂತರವಾಗಿ ಔಷಧ ಹೋಗ್ತಾನೆ ಇತ್ತು. ಸಂಬಂಧಪಟ್ಟಂಥ ಅಧಿಕಾರಿಗಳು ಏನು ಮಾಡ್ತಾಯಿದ್ರು? ನಂಬರ್ 3, ಏನು ನಡೀತಾ ಇದೆ? ರಂಗನಾಥ್, ನೀವು ಕೇಳಿದಂಥ ಪ್ರಶ್ನೆಗಳಿಗೆ ಮುಖ್ಯವಾಗಿ ಈಗ ಹೇಳುವಂಥದ್ದು, ಕಳೆದ 1.5 ವರ್ಷದಿಂದ ಈ ಪ್ರಶಾಂತ್ ಅಂತ ಏನು ಆತ ಮೆಡಿಕಲ್ ರೆಪ್ರೆಸೆಂಟೇಟಿವ್, ಆತ ಈ ಒಂದು ಔಷಧಿಯನ್ನು ಮಾಡ್ತಾಯಿದ್ದೆ. ಇವನಲ್ದಲ್ಲೇ ಈತನ ಬಾಮೈದ ಮತ್ತು ಈತನ ಸ್ನೇಹಿತರು ಸೇರಿಕೊಂಡು ಮಾಡ್ತಾಯಿದ್ರು. ಒಂದು ತೋಟ ತೊಗೊಂಡು ತಾವರೆಕೆರೆ ಹತ್ರ ಬಳಿ ಲಿಮಿಟ್ಸಲ್ಲಿ ಬರುವಂಥ ಒಂದು ತೋಟದಲ್ಲಿ ಇವರು ಆ ಔಷಧಿಯನ್ನು ಅಲ್ಲಿಂದ ಹೊರಗಡೆ ತರಿಸೋದು ಮತ್ತು ಕಳಿಸೋದು ಮಾಡ್ತಾಯಿದ್ರು. ಅಲ್ಲಿ ಕೆಲವೊಂದು ಸಾರ್ವಜನಿಕರಿಗೆ, ಅಲ್ಲಿದ್ದಂಥ ಲೋಕಲ್ ಅವ್ರಿಗೆ ಎಲ್ಲೋ ಒಂದು ವೆಹಿಕಲ್ ಬರುತ್ತೆ ಹೋಗುತ್ತೆ ತುಂಬ್ಕೊಂಡು ಹೋಗುತ್ತೆ, ಏನು ಮಾಡ್ತಾಯಿದ್ದಾರೆ ಅಂತ
ಒಂದಷ್ಟು ಡೌಟ್ ಬಂದ ಮೇಲೆ ಲೋಕಲ್ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ. ಲೋಕಲ್ ಪೊಲೀಸರು ಅದನ್ನು ಮಾನಿಟರ್ ಮಾಡ್ತಾರೆ. ನಂತರ ರೈಡ್ ಮಾಡಿದಾಗ 5 ಕೋಟಿ ರೂಪಾಯಿ ನಕಲಿ ಔಷಧಿ ಸಿಕ್ಕಿರುವಂಥದ್ದು ಪತ್ತೆ ಆಯಿತು. ಇದು ಒಂದು ಕಡೆ. ಈಗ ಈ ಒಂದು ಪ್ರಕರಣವನ್ನು ಹೆಚ್ಚಿನಗಾಗಿ SITಗೆ ಕೊಟ್ಟಿದ್ದಾರೆ. ವಂಶೀಕೃಷ್ಣ ನೇತೃತ್ವದಲ್ಲಿ ಜಾಯಿಂಟ್ ಕಮಿಷನರ್ ಬೆಂಗಳೂರು ಸಿಟಿ ನೇತೃತ್ವದಲ್ಲಿ ತನಿಖೆಯನ್ನು ಕೊಟ್ಟಿದ್ದಾರೆ. ಈಗ ಪ್ರಶಾಂತ್ ಅಂತ ಏನು ಈ ಒಂದು ಮಾಸ್ಟರ್ ಮೈಂಡ್ ಕಿಂಗ್ ಪಿನ್ ಇದ್ದ, ಕಳೆದ 1.5 ವರ್ಷದಿಂದ ಇಲ್ಲಿವರೆಗೂ ಕೂಡ ಈ ಒಂದು ಟೀಮು 40,000 ಬಾಟಲ್ಗಳನ್ನ ಈಗಾಗಲೇ ಒಂದು ಎಲ್ಲ ಕಡೆ ಮಾರಾಟ ಮಾಡಿದ್ದಾರೆ. ಹಾಗಾದರೆ ಏನು ಇದಕ್ಕೆ ಸಂಬಂಧಪಟ್ಟಂತೆ ಏನು, ಯಾಕೆಂದರೆ ಆತನಿಗೆ ಗೊತ್ತಿತ್ತು ಯಾವುದಕ್ಕೆ ಡಿಮ್ಯಾಂಡ್ ಇದೆ, ಆಮೇಲೆ ಕಾಸ್ಟ್ಲಿ ಔಷಧಿಗಳು ಯಾವುದಕ್ಕೆ ಡಿಮ್ಯಾಂಡ್ ಇದೆ ಅಂತ ಆತನಿಗೆ ಗೊತ್ತಿದ್ದ ಮಾಹಿತಿನಲ್ಲಿ ಆತ ಏನು ಮಾಡ್ತಾ ಇದ್ದ, ಮುಖ್ಯವಾಗಿ ಅಮೇರಿಕನ್ ಕಂಪ್ನಿಗಳ ಏನು ಮೆಡಿಸನ್ಸ್ಗಳಿದಾವೆ, ಬಾಟಲ್ಸ್ ಇದೆ, ಸೇಮ್ ಟೈಪ್ ಆಫ್ ಬಾಟಲ್ಗಳು ಅಥವಾ ಅಲ್ಲಿದ್ದ ಅದೇ ಬಾಟಲ್ಗಳನ್ನ ಇಲ್ಲಿ ಬಳಕೆ ಆಗಿರುವಂಥದ್ದು ಬಾಟಲ್ಗಳಿರ್ಬೋದು, ಅಥವಾ ಅದೇ ರೀತಿ ಬಾಟಲ್ ಮಾಡಿ ಸ್ಟಿಕ್ಕರಿಂಗ್ ಎಲ್ಲ ಮಾಡಿ ಲೋಕಲ್ ಮೆಡಿಸನ್ನ ಅದರಲ್ಲಿ ಫಿಲ್ ಮಾಡಿ ಮಾರಾಟವನ್ನು ಮಾಡ್ತಾಯಿದ್ರು. ಇದು ಸಾಕಷ್ಟು ಡಿಮ್ಯಾಂಡ್ ಇರೋದ್ರಿಂದ ಭಾಳಷ್ಟು 1.5 ವರ್ಷದಿಂದ ಯಾರಿಗೂ ಕೂಡ ಇದ್ರ ಬಗ್ಗೆ ಗೊತ್ತಿರೋದಿಲ್ಲ ಎಷ್ಟೆಷ್ಟು ಜನ ಇದು ತೊಗೊಂಡಿದ್ದಾರೆ ಅಂತ. ಈಗ ಪ್ರಶಾಂತ್ ಎಲ್ಲಿದ್ದಾನೆ ಅನ್ನೋ ಒಂದು ವಿಚಾರಣೆ ಕೂಡ ಮಾಡಿದಾಗ, ಆತನ ಪತ್ನಿಯನ್ನು ಮಾಡಿದಾಗ ಆತ ದುಬೈಗೆ ಹೋಗಿದ್ದಾನೆ ಅನ್ನೋ ಮಾಹಿತಿ ಸಿಕ್ಕಿತ್ತು. ಈಗ ಸಂಬಂಧಪಟ್ಟಂತೆ ಮತ್ತೆ ಪೊಲೀಸರು ಹುಡ್ಕೊಂಡ್ರು. ಫಾರಿನ್ FRR ಅಂದರೆ ಫಾರಿನ್ ರೀಜನಲ್ ರಿಜಿಸ್ಟ್ರೇಷನ್ ಏನಿದೆ ಸೆಂಟರ್, ಅಲ್ಲಿ ಹೋಗಿ ವಿಚಾರಣೆ ಮಾಡಿದಾಗ ಆತ ಎಲ್ಲೂ ಕೂಡ ಬಂದಿದ್ದಾಗಲೇ ಫಾರಿನ್ನಿಂದ ಇಲ್ಲಿಂದ ಹೋಗಿದೆ, ಯಾವುದೇ ರೀತಿಯ ಮೂವ್ಮೆಂಟ್ ಇದ್ದಿಲ್ಲ. ಹಾಗಾಗಿ ಭಾರತದಲ್ಲೇ ಎಲ್ಲೋ ಒಂದು ಮೂಲೆಯಲ್ಲಿ ಇರುವಂಥದ್ದು ಈಗ ಸದ್ಯಕ್ಕಿದೆ. ಈಗಾಗಲೇ ಆತನ ಹುಡುಕಾಟಾಗಿ ಲುಕೌಟ್ ನೋಟಿಸನ್ನು ಕೂಡ ಕೊಟ್ಟಿದ್ದಾರೆ. ಈಗ ಏರ್ಪೋರ್ಟ್ ಇರ್ಬೋದು, ಬೇರ್ಪೋರ್ಟ್ ಇಲ್ಲಿಂದ ಹೊರಗಡೆ ಹೋಗ್ಬೋದು ಅಥವಾ ಹೊರಗಡೆಯಿಂದ ಬರ್ಬೋದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ SIT ಅವರು ಈ ಒಂದು ಪ್ರಕರಣವನ್ನು ಕೈಗೆತ್ತಿಕೊಂಡಿದ್ದಾರೆ. ಇದು ಎಷ್ಟೇ ಬಾಟ್ಲು ಎಲ್ಲಿ ಸಿಗ್ತಾ ಇತ್ತು, ಸ್ಟಿಕ್ಕರಿಂಗ್ ಹೆಂಗೆ ಮಾಡ್ತಾಯಿದ್ರು, ಆಮೇಲೆ ಜೊತೆಗೆ ಏನು ಅದರಲ್ಲಿ ಕಂಟೆಂಟ್ ಆಗ್ತಾಯಿದ್ರು ಅನ್ನೋದ್ರ ಬಗ್ಗೆ ಈಗ ಅದ್ರ ಬಗ್ಗೆ ತನಿಖೆಯನ್ನು ಮಾಡ್ತಾಯಿದ್ರು. ಇದಕ್ಕೆ ಆ ಟೀಮ್ SITಲಿ ಬರೀ ಪೊಲೀಸ್ ಆಫೀಸರ್ಸ್ ಇಲ್ಲ, ಮೆಡಿಕಲ್ ಆಫೀಸರ್ಸು ಕೂಡ ಇದ್ದಾರೆ. ಆ ಒಂದು ಟೋಟಲ್ 6 ಮೆಂಬರ್ಸ್ ಟೀಮ್ ಈಗಾಗಲೇ ಸಭೆಯನ್ನು ಮಾಡಿಕೊಂಡು ತನಿಖೆಗೆ ಇಳಿದಿದ್ದಾರೆ. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇನ್ನು ನಕಲಿ ಔಷಧಿ ಪತ್ತೆ ಕೇಸಿಗೆ ಸಂಬಂಧಪಟ್ಟಂಗೆ ಈಗಾಗಲೇ SIT ರಚನೆ ಆಗಿದೆ. ಹಿರಿಯ IPS ಅಧಿಕಾರಿ ವಂಶಿ ಕೃಷ್ಣ ಇದರ ನೇತೃತ್ವವನ್ನು ವಹಿಸಿದ್ದಾರೆ. ಯಾವಾಗ ವಂಶಿ ಕೃಷ್ಣ ಅವರ ಹೆಗಲಿಗೆ ಇದು ಬಂತಲ್ಲ, ಬರ್ತಿದ್ದಂಗೆ ಅವರು ಶುರು ಮಾಡಿಕೊಂಡ್ರು ಇನ್ವೆಸ್ಟಿಗೇಷನ್ನ. ತಾವರೆಕೆರೆ ಪೊಲೀಸರಿಂದ ಈಗಾಗಲೇ SITಗೆ ಫೈಲ್ಗಳು ಹಸ್ತಾಂತರ ಆಗಿವೆ. ಇದನ್ನು ಏನಾದರೂ ಬಿಟ್ಟರೆ ಇದರಲ್ಲಿ ಯಾರಾದರೂ ದೊಡ್ಡ ಪಾತ್ರ ಇರ್ಬೋದು, ನೋ ಡೌಟ್ ಇರುತ್ತೆ, ಡೌಟೇ ಇಲ್ಲ ಅದರಲ್ಲಿ, ಸಂದೇಹನೇ ಇಟ್ಕೋಬೇಡಿ. ಇನ್ನು ಯಾವ ಧೈರ್ಯದ ಮೇಲೆ ನಾವು ಈ ಔಷಧಿ ತಗೊಳಕ್ಕೆ ಸಾಧ್ಯ ಹೇಳಿ? ಯಾವ ಧೈರ್ಯದ ಮೇಲೆ? ಏನು ಕರ್ಮ ಇದು, ಏನು ಕತೆ? ಈಗಾಗಲೇ 4 ಜನರನ್ನು ಬಂಧಿಸಿದ್ದಾರೆ. ವಂಶಿ ಕೃಷ್ಣ ಇದರ ನೇತೃತ್ವವನ್ನು ವಹಿಸಿದ್ದಾರೆ, SIT ನೇತೃತ್ವವನ್ನು. ವಂಶಿ ಕೃಷ್ಣ ಬಹಳ ಎಮಿನೆಂಟ್ ಆಫೀಸರ್ ಇದ್ದಾರೆ. ಬಹುಶಃ ಅವರಿಂದಾಗಿ ಇದಕ್ಕೇನಾದರೂ ನ್ಯಾಯ ಸಿಗುತ್ತಾ ನೋಡೋಣ.